ಆಕಾಶಕ್ಕೆ ಚಂದಿರ ಚಂದ, ಈ ಭೂಮಿಗೆ ಹಸಿರು ಚಂದ, ಮನೆಗೆ 2 ಮರ ಚಂದ, ಊರಿಗೊಂದು ವನ ಚಂದ. ನೀವೆಲ್ಲರೂ ಒಂದೊಂದು ಗಿಡ ನೆಟ್ಟರೆ ನಿಮ್ಮೆಲ್ಲರಿಗೂ ಬಹು ಚಂದ. ಮನೆಗೆ 2 ಮರ, ಊರಿಗೊಂದು ವನ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡೇ ನಾಡಿನ ಮುತ್ತೈದೆ. ನಾವು ಇನ್ನು ಮುಂದೆ ಕಾಡುಗಳನ್ನ ನಾಶ ಮಾಡದಂತೆ ಇರುವ ಗಿಡ ಮರಗಳನ್ನ ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ. ಮರ ಇದ್ದರೆ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ನಾವೆಲ್ಲ ಬದುಕಬಹುದು ರೈತ ಬಂಧುಗಳೇ. ದೇಶ ನಮಗೇನು ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಟ್ಟಿದ್ದೇವೆ. ನಮ್ಮ ತಾಯಿ ನಮ್ಮನ್ನ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲವಿ ಈ ಶರಣರ ಆಳಿದ ಕನ್ನಡ ನಾಡಿನ ಮಣ್ಣಿಗೆ ಜನಿಸಿದ್ದಾಳೆ ನಮ್ಮಮ್ಮ. ಅಣ್ಣ ಬಸವಣ್ಣ, ಗಾಂಧಿ, ಅಕ್ಕಮಹಾದೇವಿ, ಅಲ್ಲಮಹಾಪ್ರಭು, ಚನ್ನಮಲ್ಲಿಕಾರ್ಜುನ, ಶರಣರಾಳಿದ ಕನ್ನಡ ನಾಡಿನ ಮಣ್ಣಿದು. ಈ ಮಣ್ಣಿನ ಮೇಲೆ ಹುಟ್ಟಿದ್ದೇ ನಮ್ಮೆಲ್ಲರ ಪುಣ್ಯ. ಅದಕ್ಕೋಸ್ಕರ ಶರಣರಾಳಿದ ನಾಡಿನ ಮಣ್ಣಿನ ಮೇಲೆ ಹುಟ್ಟಿದ್ದೀವಿ. ದೇಶ ನಮಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಕೊಟ್ವಿ. ನಾವೆಲ್ಲರೂ ಈ ಭೂಮಿಯ ಋಣ ತೀರಿಸಬೇಕಾದರೆ ಒಂದೊಂದು ಗಿಡ ನೆಟ್ಟು ಈ ಭೂಮಿ ಋಣ ತೀರಿಸೋಣ ಮಾನವ ಕುಲವೇ. ನಾನು ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅದು ಒತ್ತಟ್ಟಿಗಿರಲಿ. ನಾವು ಅಲ್ಲಿ ಇಲ್ಲಿ ಕುಂತು ಸಮಯವನ್ನು ಹಾಳು ಮಾಡುತ್ತೇವೆ. ಹಾಳು ಮಾಡುವ ಸಮಯವನ್ನ ಒಂದು ಗಿಡವನ್ನಾದರೂ ರೆಡಿ ಮಾಡುವ. ಒಂದು ಇದ್ರೊಳಗೆ ಹೇಳ್ತಾರೆ ಬಸವಣ್ಣನ ವಚನದಲ್ಲಿ, ಹಣವನ್ನು ಬಳಸದೆ ಬರೆದವನ ಕೈಯಲ್ಲಿ ಕುಬೇಂದ್ರನಷ್ಟು ಹಣವಿದ್ದು ಫಲವೇನು, ಮಂಗನ ಕೈಯಲ್ಲಿ ಮಾಣಿಕ್ಯದ ಅಳಿದು ಫಲವೇನು, ಹಂದಿಯ ಕೈಯಲ್ಲಿ ಚಂದ್ರ ಆಯುಧವಿದ್ದು ಫಲವೇನು, ಸಮಾಜದ ಸೇವೆಯನ್ನ ಮಾಡದ ಯುವಕರಿದ್ದು ಫಲವೇನು, ಕುಡುಕನ ಜೊತೆಯಲ್ಲಿ ಹೆಂಡರು ಮಕ್ಕಳು ಇದ್ದು ಫಲವೇನು, ಸಮಾಜದ ಚಿಂತನೆಯನ್ನ ಮಾಡದ ಯಜಮಾನನಿದ್ದು ಫಲವೇನು. ಕೂಡಲ ಸಂಗಮ ದೇವ, ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟು ಒಂದು ಗಿಡ ನೆಡಿ ಮಾನವ ಕುಲವೇ ಎಂದು ನಾನು ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ.